ಕನ್ನಡ ಸಾಹಿತ್ಯದ ಅಧ್ಯಯನ ಮಾನವೀಯತೆಯನ್ನು ಗಟ್ಟಿಗೊಳಿಸುತ್ತದೆ. ಡಾಕ್ಟರ್ ಯಶವಂತ್ ಕೊಕ್ಕನವರ್. ಕನ್ನಡ ಸಾಹಿತ್ಯದ ಅಧ್ಯಯನ ಹೇಗೆ ಮಾನವೀಯತೆಯನ್ನು ಗಟ್ಟಿಗೊಳಿಸುತ್ತದೆ ಎಂಬ ವಿಷಯದ ಕುರಿತು ಡಾಕ್ಟರ್ ಯಶವಂತ್ ಕೊಕ್ಕನವರ್ ಅವರ ಅಮೂಲ್ಯ ಚಿಂತನೆಗಳನ್ನು ಬಾದಾಮಿಯ ಶ್ರೀ ಎಸ್.ಬಿ. ಮಮದಾಪುರ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಿಂದ ಕನ್ನಡ ಸಾಹಿತ್ಯಾವಲೋಕನ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿತ್ತು. ಈ ಉಪನ್ಯಾಸದಲ್ಲಿ ಜಮಖಂಡಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಯಶವಂತ್ ಕೊಕ್ಕನವರ್ ಅವರು ಮಾತನಾಡಿದರು. 2000 ವರ್ಷಗಳಷ್ಟು ವಿಶಾಲವಾದ ಪರಂಪರೆಯನ್ನು ಹೊಂದಿರುವ ಕನ್ನಡ ಸಾಹಿತ್ಯ ಚರಿತ್ರೆಯು ಕಾಲಕಾಲಕ್ಕೆ ನವೀನತೆ ಪಡೆದು ಇಂದಿಗೂ ಜೀವಂತವಾಗಿದೆ. ಈ ಸಾಹಿತ್ಯವನ್ನು ಅಧ್ಯಯನ ಮಾಡಿದರೆ ಮನುಷ್ಯನಲ್ಲಿ ಕಡಿಮೆಯಾಗುತ್ತಿರುವ ಮಾನವೀಯತೆ ಪುನಃ ಗಟ್ಟಿಯಾಗುತ್ತದೆ. ಡಾಕ್ಟರ್ ಕೊಕ್ಕನವರ್ ಅವರು ತಮ್ಮ ಉಪನ್ಯಾಸವನ್ನು ಬಾದಾಮಿಯ ತ್ರಿಪದಿ ಶಾಸನದಿಂದ ಆರಂಭಿಸಿ ಪಂಪನಿಂದ ಕುವೆಂಪುವರೆಗೆ ಸಾಹಿತ್ಯದ ಪ್ರಗತಿಯ ಕುರಿತಂತೆ ಮನೋಜ್ಞವಾಗಿ ವಿವರಿಸಿದರು. ವಿಶ್ವದ ಯಾವುದೇ ಭಾಷೆಯಲ್ಲಿ ಇಲ್ಲದಂತಹ ವಚನ ಸಾಹಿತ್ಯ ಕನ್ನಡದ ಅಸ್ಮಿತೆಯಾಗಿದೆ ಎಂದು ಅವರು ಹೇಳಿದರು. ಶರಣರ ವಚನಗಳು ಇಂದಿನ ಯುಗದಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಪುನರುಜ್ಜೀವನಗೊಳಿಸುತ್ತವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಪ್ರಾಚಾರ್ಯರಾದ ಡಾಕ್ಟರ್ ಎ. ತೋಪಲಕಟ್ಟಿ ಅವರು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದ ಸ್ವಾಗತವನ್ನು ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಅಂಗಡಿಯವರು ನಿರ್ವಹಿಸಿದರು. ಅತಿಥಿಗಳನ್ನು ಕನ್ನಡ ಉಪನ್ಯಾಸಕ ಶ್ರೀ ಬಿ.ಕೆ. ಕಟ್ಟಿಮನಿ ಪರಿಚಯಿಸಿದರು. ಪ್ರಾರ್ಥನೆ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾಂಕಾ, ನಿರೂಪಣೆ ಡಾಕ್ಟರ್ ಸುಜಾತಾ ಮಾಜಿಗೌಡ ಮತ್ತು ವಂದನೆಗಳು ಕನ್ನಡ ವಿಭಾಗದಿಂದ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಸಂಯೋಜಕರಾದ ಶ್ರೀ ಎಸ್.ಎಸ್. ಮೂಲಿಮನಿ ಸೇರಿದಂತೆ ಅನೇಕ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ನಮ್ಮ ಕನ್ನಡ ಸಾಹಿತ್ಯವು ಕೇವಲ ಕಾವ್ಯವಲ್ಲ, ಅದು ಮಾನವೀಯತೆಯ ಜೀವಂತ ಪಾಠಶಾಲೆ. ನಾವು ಅದರ ಓದುಗರೂ ಆಗಿ ಅದರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ವರದಿ ವಾಹೆಚ್ ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಧನ್ಯವಾದಗಳು ವೀಕ್ಷಕರೇ. ಈ ರೀತಿಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಾಟಿ ಬಂದ ಈ ಶರೀರ ಏಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ಸ್ಥಿರವಲ್ಲ, ಮುಂದೆ ಬಾಗುವುದಲ್ಲ. ದಾಸನಾಗು ಆದಿಶೇಷನಾಗು, ದಾಸನಾಗು ವಿಶೇಷನಾಗು, ಏನಾದ್ರು ಸ್ಪೆಷಲ್ ಆಗು. ಹುಟ್ಟು ಅಂತಕ್ಕಂಥದ್ದು ನಿಮಗೆ ಸಿಕ್ಬಿಟ್ಟೈತಿ, ಸಾವು ಅಂತಕ್ಕಂಥದ್ದು ಮುಂದೊಂದಿನ ಗ್ಯಾರಂಟಿ ಕಾಣುತ್ತೆ. ಹುಟ್ಟು ಸಾವುಗಳ ನಡುವಿನ ಜೀವನ ಸಾರ್ಥಕವಾಗಬೇಕಾಗಿತ್ತಂದ್ರೆ ನೀನ್ ಹೆಂಗ ಬದುಕಬೇಕು ಅನ್ನೋದನ್ನು ದಾಸಾಗಿ ಹೇಳ್ಕೊತ ಹೋಗ್ತದೆ. ಚಂದಾಗಿದೆ ಜೀವನ ಹೇಗಿತ್ತು, ಸ್ವಾಭಿಮಾನದ್ದು ಲೇಖ್ಯಾಕ್ರೆ ಸಾಯವ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಆಜ್ಞೆ ಮಾಡೋಷ್ಟು ಸತ್ಯೇಂದ್ರಲಾರಿ ಮಗ. ಕನ್ನಡಿಗರ ಮಾನಾಭಿಮಾನ ನಿರಂತ ಕಜ್ಜಿನಾಯಿಗೆ ಗೊತ್ತೈತಿ. ಇದು ಅಂಜಿಕೆ ಅರಿದರು ನಾಡರಿಕೆ, ಕೆಚ್ಚದೆ ಕಲಿಗಳ ಬೀಡರಿಕೆ. ಎಂಥ ನಾಡದ ನೀ ಜೀವ ಭಯ ತೋರಿಸ್ತಿ. ಉಳಿಯುವ ಆಸೆ ನಿನಗಿದ್ದಾಗಿಲ್ಲ, ನಿನ್ನ ಉಳಿಸುವ ಆಸೆ ನಮಗೂ ಇಲ್ಲ. ಜೈ ಹರ ಹರ ಮಹಾದೇವ್, ಜೈ ಹರ ಹರ ಮಹಾದೇವ್. ಇದು ಕನ್ನಡಿಗರ ರೋಷ, ಆವೇಶ. ಹೀಗೆ ಪ್ರತಿ ಕ್ಷಣದಲ್ಲೂ ಕೂಡ ಕನ್ನಡಿಗರು ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟು ಬದುಕಿಲ್ಲ. ಅದಕ್ಕೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ನಮ್ಮ ಜನ ಶಾಂತಿಗೆ ಶಾಂತಿ, ಸರ್ವ ಜನಾಂಗದ ಶಾಂತಿಯ ತೋಟ. ನಾವ್ ಹೇಳ್ತೀವಿ ಎಲ್ಲಿವರೆಗೆ ನಮ್ಮ ಕುತ್ತಿಗೆ. ಈಗೇನಾಗೈತೆ 50 ಬೇಡ 60 ವರ್ಷಕ್ಕೆ ಅಲ್ಲಿಗೆ ಬಾಸುದೇ ಇದೆ. 10ಕ್ಕೆ ಸೂಪರ್, 70ಕ್ಕೆ ಪವರ್, 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡಮಾರ್. ಯಾಕಿಲ್ಲ? ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಜಮುಖಿಯ ಗುಂಡು, ಅದನ್ನು ಉಂಡು ನಮ್ಮ ಆದ್ದಾಗಿದ್ದ ಬೌದ್ಧರು ಕಂಡು. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಜಮುಖಿಯ ಗುಂಡು, ಅದನ್ನು ಉಂಡು ನಮ್ಮ ಆದ್ದಾಗಿದ್ದ ಬೌದ್ಧರು ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿರುಜಾಡ್ ರೊಟ್ಟಿ, ಅದನ್ನು ಉಂಡು ನಮ್ಮ ಅಪ್ಪಾಗಿನ ಜಗ ಗಟ್ಟಿ. ನನ್ನ ಹೆಂಡತಿ ಮಾಡಾಕ ಕಲಿತಿದ್ದೆ ಒಡ, ಅದನ್ನು ಉಂಡು ನನ್ನ ಮಕ್ಕಳಿಗೆ ಪ್ಲಾಸ್ಟಿಕ್ ಕೊಡ. ಹಿಂದಿನ ಕಾಲದಾಗ ಎಲಸಲಾದ ರೊಟ್ಟಿ ಮಾಡ್ತಿದ್ರು, ಎಲಸಲಾದ ಮಕ್ಕಳು ಹಾಡ್ತಿದ್ರು. ಒಂದೊಂದು ಮಕ್ಕಳು ಬುದ್ಧಿ ಚಳಿದ್ದಾಗಿದ್ರು.
ಇಲ್ಲಿ ಎನಿಸ್ ಕಟ್ಟೆಗೆ ನೋಡ್ತಿರ್ತಾವ ಮನೆಗೆ ಮಕ್ಕಳು ಅವು ಚಂದ ನಿಲ್ಕೊಂಡು ಹಿಂಗೆ ಇರ್ತಾವ ಹಿಂಗೆ ಪಪ್ಪ ಯಾವಾಗ ಹೋಗೋದು ಮಾರ್ಕೆಟಿಗೆ ನೀ ಅಂದು ಪೈಲವಾನ್ ಅಕ್ಕಿ ಹಂಗೆ ಹೋಗೋಣಪ್ಪ ಅಂತೀನಿ ನನ್ನ ಮಕ್ಕಳು. ನಮಗೆ ಹಸಿವಿತ್ತು, ತಿನ್ನುವ ವಸ್ತುಗಳು ಸಿಗಲಿಲ್ಲ. ಇವತ್ತು ತಿನ್ನುವ ವಸ್ತು ಬರೀ ತುಂಬ್ಯಾವ, ಮಕ್ಕಳಿಗೆ ಹಸಿವಿಲ್ಲ. ದೇವರಿಗೆ ಇಟ್ಟಿರ್ತಾನೆ, ಒಂದು ಪಡ್ಕೊಂಡು ಒಂದು ಕಳ್ಕೊಂಡಾಗ ಇಟ್ಟಿರ್ತಾನೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಇವತ್ತು ಸಮಾಧಾನ ಬಹಳ ಮುಖ್ಯ. ಯಾಕಂದ್ರೆ ಫೋನ್ ಮಾತ್ರ ಹೇಳ ಆ ಗಿಡ ಹರಿದು ಹೋತು ಮುರಿದು ಹೋತು ಏನು ಕುಂಡಾಳಕ್ಕೆ ಕೈಯಾಗ ಬಂದದ್ದು ನೋಡ. ಆಗ ಹರಿಹರ ಗಿಡದ ಮುಂದೆತ್ತ ಗಿಡಕ್ಕೆ ನಮಸ್ಕಾರ ಮಾಡಿ, ಏನವ್ವ ಸಂಪಿಗೆ ಶಿವನ ಸಿರಿ ಮುಡಿಗೆಂದು ನೀವ ಹೊಸ ಕುಸುಮವನ್ನು ನೀಡೆಂದು ಭಕ್ತಿಪೂರ್ವಕ ಬೇಡಿಕೊಳ್ಳುವೆ. ಭಕ್ತಿಪೂರ್ವಕ ಬೇಡಿಕೊಂಡು ನಿಧಾನವಾಗಿ ನೋವಾಗದ ರೀತಿಯಲ್ಲಿ, ಅದು ಅಧಿಕ ಕಾಲ ಹಿಡಿದು ಹೂವಲ್ಲ, ನಿನ್ನೆಯಿಂದ ಇವತ್ತು ತರಳಿದಂತಹ ಹೂ, ಇನ್ನೇನು ಬೀಳತಕ್ಕಂಥ ಹೂಗಳನ್ನು ನಿಧಾನವಾಗಿ ಕಟ್ ಮಾಡ್ಕೊಂಡು ಬುಟ್ಟಿಯೊಳಗೆ ಹಾಕೊಂಡು ದೇವರಿಗೆ ಒಯ್ತಿದ್ದ. ಅವುಗಳ ಚಂದನ ಮಾಲೆ ಮಾಡ್ತಿದ್ದ, ವಿರೂಪಾಕ್ಷನಿಗೆ ಹಾಕಿ ಖುಷಿ ಪಡ್ತಿದ್ದ. ಕೊನೆಗೆ ಹೇಳ್ತಾನ ದೇವಸ್ಥಾನದಲ್ಲಿ ನಡೆದು ಭೌತಿಕ ಪೂಜೆ, ಆದರೆ ಅದಕ್ಕಿಂತ ಮುಖ್ಯ ಪೂಜೆ ನಿಸರ್ಗ ಪೂಜೆ ಅಂತ ಹೇಳ್ತಾರೆ. ನೋಡಿ, ಪರಿಸರವನ್ನು ಉಳಿಸಿ ಅಂತ ನಾವು ಇವತ್ತು ಮಾತಾಡ್ತೀವಿ. ಹರಿಹರ ಅಂತ ಹೇಳ್ಯಾರ, ಸಸ್ಯಗಳಿಗೆ ನೋವಾದ ರೀತಿಯಲ್ಲಿ ಹೂವನ್ನು ಬಿಡಿಸಿಕೊಳ್ಬೇಕು. ನಿಸರ್ಗದಾಗ ದೇವರದಾಗಿರ್ತಕ್ಕಂಥದ್ದು. ಪಂಚಭೂತಗಳಿಂದ ಮನುಷ್ಯ ನಾವು ನಡೆಯಬೇಕು, ಮತ್ತು ಪಂಚಭೂತಗಳನ್ನು ಉಳಿಸ್ಕೊಂಡು ನಾವೆಲ್ಲ ಉಳಿಯಲು ಸಾಧ್ಯ ಅಂತ ಹರಿಹರ ಕವಿ ಹೇಳಿದರು. ಇನ್ನು ಹರಿಹರನ ಅಳಿಯ ರಾಘವಾಂಕ ಹೊಸದೊಂದು ಪ್ರಕಾರಕ್ಕೆ ಒಬ್ಬ ನಾಂದಿ ಹಾಡಿದ, ಅದು ಷಟ್ಪದಿ. ರಾಘವಾಂಕ 5 ಕೃತಿಗಳಿಂದ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮಾಚಾರಿ, ಸೋಮನಾಥಾಚಾರ್ಯ. ಒಳಗಡೆ ಗತ್ತಿರಬೇಕು, ಒಂದಕ್ಕೊಂದು ಜತ್ತಿರಬೇಕು, ಮಾತಾ ಮಿತವಾಗಿರ್ಬೇಕ್ರಿ. ಕರ್ದಾರ ಬಾ ತಿಳ್ಕೊಂಡು ಕೊರಿಬಾರ್ದು, ಕೊರಿಯಾವ್ರು ಕರಿಬಾರ್ದು. ಮಾತಾ ಮಿತವಾಗಿರ್ಬೇಕು, ಕೇಳಾಕ ಹಿತವಾಗಿರ್ಬೇಕು, ಮಾತಿನೊಳಗೆ ತೂಕಿರಬೇಕು, ಇಲ್ಲ ಸುಮ್ಮನೆ ಕೂತಿರ್ಬೇಕು. ಮಾತು ಮೇಲನೆ ಮಾಡಬಾರ್ದು, ಮಾತು ಸಾಧನೆ ಮಾಡಬೇಕು. ಅಂತ ಸಾಧನೆ ಮಾಡಿದ ಮಹಾವಿದ್ಯಾಲಯಕ್ಕೆ ಒಂದು ಜೋರಾದ ಚಪ್ಪಾಳೆ. ಕರ್ನಾಟಕ ಸಂಘದ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಅಮರೇಶ್ ತೊಪ್ಪರಕಟ್ಟಿ ಸರ್ ಅವರೇ, ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವಕುಮಾರ್ ಅಂಗಡಿ ಸರ್ ಅವರೇ, IPSC ಸಂಯೋಜಕರಾಗಿರ್ತಕ್ಕಂಥ ಮುನಿಮನಿ ಸರ್ ಅವರೇ, ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಮತ್ತು ನನ್ನ ಪರಿಚಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥ ಕಟ್ಟಿಮನಿ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಕುಲಕರ್ಣಿ ಸರ್ ಅವರೇ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡತಕ್ಕಂಥ ಸುಜಾತ ಮಾಜಿಗೌಡ ಮೇಡಮ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಅಧ್ಯಾಪಕ ಮಿತ್ರರೇ ಹಾಗೂ ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ಶರಣಾರ್ಥಿಗಳು. ಸುಡಗನು ಮತವನಿತ್ತು ಕರುಣಿಸು ಕರುಣಿಯಂದೊಡೆ ಎಲೆ ಮರುಡೆ ಹೆಣ ಹುಟ್ಟುದಂ ಮಸನವಾಡಿಗೆಯ ಹಾದವನ್ನು ಕೊಟ್ಟಲ್ಲದೆ ಏನೆಂದಳಂಬಿರೆನೆಂದನೋ ಏನು ಇಲ್ಲಿಂದೆನಗೆ ಲೋಗರ ಮನೆಯ ಬರದಾಸಿಯನಲೋ ನಿನ್ನ ಕೊರಳೊಳಗಿದ್ದ ಕಡುಚಲುವ ತಾಳಿಯನ್ ಅಡಗಿರಿಸಿ ನೀ ಬಿಡಿಸಿಕೋ ಬಳಿಕ ಎನಲು ಮಡದಿ ಕರನೊಂದು ಅಕಟ ಎನ್ನ ಗುಪ್ತ ಮಂಗಳ ಸೂತ್ರ ಈಶಪಚರಿಯಂತು ಕಂಡ ಪುಯಂದಳು ಮಗನೇ ಈ ಸುಡುಗಾಡಿನೊಳ್ಳಿನಗೆ ಒಮ್ಮಟ್ಟು ಸ್ಥಳವಿಲ್ಲಾಯ್ತೆ ಒಮ್ಮಟ್ಟು ಸ್ಥಳವಿಲ್ಲಾಯ್ತೆ ವಿಗತ ಸಪ್ತ ಶರಣಿಯ ನಾಡುವ ಹರಿಶ್ಚಂದ್ರನ ಭವನಿರಿಸುವ ನಿನಗೆ ಈ ಚಾಂಡಾಲ ಆಣಿಡುವಂತಾಯ್ತೆ ಆಣಿಡುವಂತಾಯ್ತೆ ಲೋಹಿತಾಶ್ವ ಲೋಹಿತಾಶ್ವ ಲೋಹಿತಾಶ್ವ. ಇದಾದ ಮೇಲೆ ಏನಪ್ಪಾರ ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಕವಿ ರತ್ನಾಕರ ಬಂದು ಭರತ ಬಾಹುಬಲಿ ಕಥೆ ಬರೀತಾನೆ. ಅದಾದ ಬಳಕ ಸರ್ವಜ್ಞ ಈ ತ್ರಿಪದಿಗಳನ್ನು ಬರೀತಾನೆ. ಸರ್ವಜ್ಞ ತ್ರಿಪದಿ ಆಡಿ ಬಾಯಿನ ಅನುಸರಿ ಅವರು ಆಚಾರಕ್ಕಾರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯ ಆಗು ಜಗಕ್ಕೆಲ್ಲ. ನೋಡಬಹುದು ತಾಯಿ ಮಗ ಹೇಳ್ತಕ್ಕಂಥ ಮಾತು, ಮಗ ಆಚಾರಕ್ಕೆ ಅರಸ, ನೀತಿ ಹೇಳುವುದಾಗಿ ರಾಜನಾಮ, ಅಷ್ಟೇ ಅದು ಜಗತ್ತು ಜ್ಯೋತಿಯಾಗಿ ಬೆಳಗಪ್ಪ ಅಂತ ಒಬ್ಬ ತಾಯಿ ಹೇಳುವ ಮಾತುಗಳನ್ನ ನಾವು ಸರ್ವಜ್ಞರ ತ್ರಿಪದಿಗಳು ನೋಡ್ತೀವಿ.
ಎಷ್ಟಿದ್ರೆ ಸಾಕಂತ ಸರ್ವಜ್ಞರ ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಮಣ್ಣಿರಲು, ಇಚ್ಛೆ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕೆಚ್ಚು ಹಚ್ಚಂದ ಸರ್ವಜ್ಞ. ಚಲೋ ಮನಸ್ಸು ಅರ್ಥ ಮಾಡ್ಕೊಂಡು ಹೇಗ್ ಸರ ಕೈಯಾಗಿ ಖರ್ಚು ಮಾಡಕ್ ಒಂದಿಷ್ಟು ರೊಕ್ಕ ಇರಾಕ್ ಒಂದು ಸಣ್ಣ ಮನೆ ಇದ್ರೆ ಸಾಕು. ಆದ್ರೆ ನಾಗಲೇ ಹೇಳಿದ್ದಲ್ಲ, ಇಷ್ಟಕ್ಕೆ ಮನುಷ್ಯ ಇರ್ತಿಲ್ಲ. ಒಂದು ಪ್ಲಾಟ್ ತಗೊಂಡ್ರೆ 2 ಪ್ಲಾಟ್ ಆಗಬೇಕು, 1 ಎಕರೆ ತಗೊಂಡ್ರೆ 2 ಎಕರೆ ಆಗಬೇಕು, 1 ಮನೆ ತಗೊಂಡ್ರೆ ಇನ್ನೊಂದು ಬಾಜು ಮಾರಾಕತ್ತೆ ಆಗಲಿ, ಅದು ತಗೋಬೇಕಾಗಿರ್ತಿ. ಈಗ ತಗೋ ಮೊದಲೇ ಭೂಮಿ ಮಣ್ಣ ಹೇಳ್ತಕ್ಕ ಮಗನ ಎಷ್ಟು ತಗೋತಿ ತಗೋ, ಹೊಲ ಭೂಮಿ ಮಣ್ಣು ತಗೋ ಮೊದಲು ನೀರು ತಗೋ, ಆಮೇಲೆ ನೀನು ನಾ ತಗೋತಲ್ಲ. ಅದಕ್ಕಾಗಿ ಅತಿ ವ್ಯಾಮೋಹ ಸರಿಯಲ್ಲ. ಸಾಹಿತ್ಯದಲ್ಲಿ ಎಲ್ಲ ಇದೆ ಹೇಳ್ತಾರೆ, ಸಂತೃಪ್ತಿ ಜೀವನಕ್ಕೆ ನಾಂದಿ ಹಾಡ್ಕೋರಿ, ಅತಿ ಆಶೆ ಮಾಡಿ ಗತಿಗೇಡು ಮಾಡ್ಕೋಬೇಡ್ರಿ, ಹಾಸಿಗೆ ಕಾಲ ಚಾರಿ. ಸರ್ವಜ್ಞ ಆದ ಮೇಲೆ ಬರ್ತಕ್ಕಂಥವರಿ ದಾಸರು, ಕನಕದಾಸರು, ಪುರಂದರದಾಸರು, ಮೈಪತಿ ದಾಸರು, ಜಗನ್ನಾಥ ದಾಸರು, ಅದರ ಬಗ್ಗೆ ಚಿಂತನೆಗಳನ್ನ 5 ದಿವಸಗಳ ಕಾಲ ಹೇಳ್ತಾ ಇದ್ದೀನಿ. ಎಷ್ಟು ಸುಂದರವಾದಂತಹ ಕೀರ್ತನೆಗಳನ್ನ ಬರೆದವರಲ್ಲ.